ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇತಿಹಾಸ ಉಳ್ಳಾರ ಕಾಟಮರಾಯನ ಹಬ್ಬ ಆಚರಿಸ್ತಾ ಇದ್ದೀವಿ. ಬಂತು ಬಂತು ಸಂಕ್ರಾಂತಿ, ಸುಗ್ಗಿ ಹಬ್ಬದ ಸಂಕ್ರಾಂತಿ, ಎಳ್ಳು ಬೆಲ್ಲ ಸವಿ ಕಬ್ಬು ತಂದ. ತಿಪ್ಪೇನಹಳ್ಳಿ ಗ್ರಾಮದ ಕಾಟುಮರಾಯ ದೇವಸ್ಥಾನದಲ್ಲಿ ವಿಜೃಂಭಣೆಯ ಸಂಕ್ರಾಂತಿ ಹಬ್ಬ ಆಚರಣೆ. ತಿಪ್ಪೇನಹಳ್ಳಿ ಗ್ರಾಮದ ಕಾಟುಮರಾಯ ದೇವಸ್ಥಾನದ ಹತ್ತಿರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಹಸಿರು ಚಪ್ಪರ, ಹಸಿರು ತೋರಣ, ಬಗೆ ಬಗೆಯ ಹೂವಿನ ಅಲಂಕಾರ, ರಂಗೋಲಿ ಹಾಕಿ ದೇವಸ್ಥಾನ ಸಿಂಗರಿಸಿದ್ರು. ದೇವರಿಗೆ ಬೆಳಗ್ಗೆಯಿಂದ ಪೂಜೆ ಸಲ್ಲಿಸಿ ನಂತರ ಗೋಮಾತೆಗೆ ಪೂಜೆ ಸಲ್ಲಿಸಲಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾನ, ಪ್ರಸಾದ ವಿನಿಯೋಗ, ಸಿಹಿ ಪೊಂಗಲ್, ಕಬ್ಬು, ಅವರೆಕಾಯಿ, ಎಳ್ಳು, ಬೆಲ್ಲ, ಕಡಲೆಕಾಯಿ ಎಲ್ಲವನ್ನು 5,000ಕ್ಕೂ ಹೆಚ್ಚು ಜನರಿಗೆ ವಿತರಿಸಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಊರಿನ ಗ್ರಾಮಸ್ಥ ಶಿವಶಂಕರ್ ಮಾತನಾಡಿ, ಸುಮಾರು ವರ್ಷಗಳಿಂದ ಸಂಕ್ರಾಂತಿ ಹಬ್ಬವನ್ನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಕಾಟುಮರಾಯನಿಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ನಾಡಿನ ಸಮಸ್ತ ಜನರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹರಸಿ ಪೂಜೆ ಸಲ್ಲಿಸಲಾಗುತ್ತೆ. ಸಂಜೆ ಊರಿನ ದನಗಳನ್ನ ತಂದು ಕಿಚ್ಚು ಹಾಯಿಸ್ತೀವಿ ಎಂದಿದ್ದಾರೆ. ಗ್ರಾಮದಲ್ಲಿ ಇತಿಹಾಸ ಉಳ್ಳ ಕಾಟಮರಾಯನು ನಾವು ವರ್ಷ ಆಚರಣೆ ಮಾಡ್ಕೊಂಡಿದ್ವಿ. ಈ ವರ್ಷನೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಸುಮಾರು ವರ್ಷದಿಂದನೂ ಕಾಟಮರಾಯ ನಮ್ಮ ತಾತನ ಕಾಲದಿಂದ, ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇದ್ದೀವಿ. ಊರಿನ ಹಿರಿಯ ಅರ್ಚಕರು ಮಾತನಾಡಿ, ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದ ಈ ಸಂಪ್ರದಾಯವನ್ನ ಮುಂದುವರಿಸ್ತಾ ಇದ್ದೀವಿ ಎಂದಿದ್ದಾರೆ. ಊರಿನ ಗ್ರಾಮಸ್ಥ ಮಂಜುನಾಥ್ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಕಾಟುಮರಾಯ ದೇವರು ನಮ್ಮ ಗ್ರಾಮದ ಸಮಸ್ತ ಜನರಿಗೂ ಒಳ್ಳೆಯದನ್ನ ಮಾಡಿದೆ. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ದೇವರಿಗೆ ದೇವಸ್ಥಾನಕ್ಕೆ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಂಡು ಪೂಜೆ ಸಲ್ಲಿಸ್ತಾ ಇದ್ದೀವಿ ಎಂದಿದ್ದಾರೆ. ಏನು ನಮ್ಮ ಗ್ರಾಮದ ಕಾಟುಮರಾಯ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ಸಂಕ್ರಾಂತಿ ಹಬ್ಬನ ನಮ್ಮ ತಾತದಿರು ಮುತ್ತಾದಿರ ಕಾಲದಿಂದನೂ ಆಚರಿಸ್ಕೊಂಡು ಬರ್ತಾ ಇದ್ದಾರಂತೆ. ನಾವು ಹುಟ್ಟುಬುದ್ಧಿ ಕಂಡಾಗಿದ್ದರಿಂದನೂ ಇಲ್ಲಿ ಭಾಳ ವಿಜೃಂಭಣೆಯಿಂದ ದನ ಕರುಗಳಿಗೆ ಬೆಳಗ್ಗೆನೆ ಅವಕ್ಕೆ ಮೈ ತೊಳೆದು ನಂತರ ಕರ್ಕೊಂಬಂದು ಇಲ್ಲಿಗೆ ಪೂಜೆ ಮಾಡಿಸಿ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಎಳ್ಳು, ಬೆಲ್ಲ, ಕಬ್ಬು, ಗೆಣಸು ಎಲ್ಲವನ್ನು ಹಂಚೋದ್ರ ಮೂಲಕ ಹಬ್ಬನ ಪ್ರಾರಂಭ ಮಾಡಿ ಸಂಜೆ ಕಿಚ್ಚಾಯಿಸೋದ್ರ ಮೂಲಕ ಈ ಹಬ್ಬನ ಪ್ರತಿ ವರ್ಷದಂತೆ ಈ ವರ್ಷನೂ ಆಚರಿಸ್ತಾ ಇದ್ದೀವಿ. ದೇಶದಲ್ಲಿ ಸುಭಿಕ್ಷೆ ಬರಲಿ, ನೆಮ್ಮದಿಯಿಂದ ಜನತೆ ಒಂದು ಜೀವನ ಸಾಗಿಸ್ಲಿ, ಮತ್ತು ಏನು ಈ ವರ್ಷ ಪೂರ್ತಿ ಮನೇಲಿ ಹೊಲದಲ್ಲಿ ಶ್ರಮ ಹಾಕಿ ಅವು ದನಕರುಗಳಿಂದ ನಮ್ಮ ವ್ಯವಸಾಯ ಏನು ಮಾಡಿರ್ತೀವಿ ಅವಕ್ಕೊಂದು ವಿಶಿಷ್ಟವಾದಂಥ ಪೂಜೆ ಮಾಡೋವಂಥದ್ದು ಒಂದು ಈ ಸಂಪ್ರದಾಯ. ಈ ಸಂಪ್ರದಾಯ ನಮ್ಮದು ಬೆಂಗಳೂರು ನಗರಕ್ಕೆ ಒಳಪಟ್ಟರು ಸಹ ಒಂದು ಗ್ರಾಮದ ವಾತಾವರಣ ತಾವು ನೋಡ್ತಾ ಇರ್ಬೋದು. ಗ್ರಾಮದ ರೀತಿಲೇ ಹಳ್ಳಿಲಿ ಏನು ಆಚರಣೆಗಳು ನಡೀತಿದೆ ಅದನ್ನು ನಿಲ್ಲಿಸಬಾರ್ದು, ಈ ಸಂಸ್ಕೃತಿನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಪ್ರತಿ ವರ್ಷದಂತೆ ಈ ವರ್ಷದೂ ಸಂಕ್ರಾಂತಿ ಸರ್ ನಮ್ಮ ತಾತದಿರು ಮುತ್ತಾದರ ಕಾಲದಿಂದಲೂ ಆಚರಿಸ್ತಾ ಇದ್ದಾರೆ. ನಾವು ಸುಮಾರು ನಮಗೆ ಬುದ್ಧಿ ಬಂದಾಗಿಂದಲೂ ಒಂದು 25-30 ವರ್ಷದಿಂದಲೂ ರೆಗ್ಯುಲರ್ ಆಗಿ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದಾರೆ. ವರ್ಷ ಆಚರಿಸ್ತಾ ಇದ್ದಾರೆ. ಮೊದಲಿಗೆ ಕಾಟುಮರಾಯ ಗುಡಿಗೆ ಪೂಜೆ ಮಾಡೋದು, ನಂತರ ಗೋಗಳಿಗೆ ಪ್ರಸಾದ ಕೊಡೋದು, ಮತ್ತು ಸಾರ್ವಜನಿಕರಿಗೆ ಎಳ್ಳು, ಬೆಲ್ಲ, ಕಬ್ಬು, ಗೆಣಸು ಅದನ್ನು ಉಚಿತವಾಗಿ ವಿತರಿಸ್ತೀವಿ. ಸುಮಾರು ಒಂದು 5,000 ಜನಕ್ಕೆ ಸಿಹಿ ಪೊಂಗಲ್ನೆಲ್ಲ. ನಂತರ ಸಂಜೆ ಕಿಚ್ಚಾಯಿಸ್ತೀವಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು, ಕಾಟುಮರಾಯನ ಹಬ್ಬವನ್ನು ನಮ್ಮ ಊರಿನ ಜನಗಳೆಲ್ಲ ಸೇರ್ಕೊಂಡು ನಾವು ಸಂತೋಷದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಏನೋ ಸಿಂಪಲ್ ಆಗಿ ಮಾಡ್ಕೊಂಡು ಹಸುಗಳನ್ನ ಹೊಡ್ಕೊಂಬಂದು ಪೂಜೆ ಮಾಡಿಸಿ ಸಾಯಂಕಾಲ ಹಸು ಬೆದರಿಸಿ ಬೆಂಕಿ ಕೊಂಡ ಹಾಯಿಸಿ ಎಲ್ಲ ಮಾಡ್ತಾ ಇದ್ದೋ. ಈಗೆಲ್ಲ ವಿಶೇಷವಾಗಿ ಅದ್ದೂರಿಯಾಗಿ ಎಳ್ಳು, ಬೆಲ್ಲ ಎಲ್ಲ ಇದು ಮಾಡಿ ಪೂಜೆ ಎಲ್ಲ ಇದು ಮಾಡಿಸಿ ಸಾಯಂಕಾಲ ಬೆಂಕಿ ಇದನ್ನೆಲ್ಲ ಕಿಚ್ಚು ಹಾಯಿಸಿ ಹಸುಗಳಿಗೆ ಈಗಿನ ಟ್ರೆಂಡಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಗ್ರಾಮದಲ್ಲಿ ಕಾಟುಮರಾಯನ ಹಬ್ಬ ಆಚರಿಸ್ತಾ ಇದ್ದೀವಿ. ತಲಾಂತರದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇವಾಗೂ ಆಚರಿಸ್ತಾ ಇದ್ದೀವಿ. ಹಿಂದೆ ದನ ಕುರಿ ಮೇಕೆಗಳೆಲ್ಲ ತೊಗೊಂಡು ಬೆಂಕಿ ಹಾಕಿ ಬೆಂಕಿನ ಕಿಚ್ಚಾಯಿಸ್ತಾ ಇದ್ವು. ಇವಾಗ ಈ ಹೊಸ ಸಂಪ್ರದಾಯದಂತೆ ಎಳ್ಳು, ಬೆಲ್ಲ, ಕಬ್ಬು ಎಲ್ಲ ಹಂಚಿ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ವಿ. ನಮ್ಮ ಊರು ಹುಡುಗರೆಲ್ಲ ತುಂಬ ಜೋರಾಗಿ ಹಬ್ಬ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಹೀಗಾಗಿ ತಿಪ್ಪೇನಹಳ್ಳಿ ಕಾಟುಮರಾಯನ ಹಬ್ಬ ತುಂಬ ಜೋರಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ಕಾಟುಮರಾಯ ಗುಡಿ ನಾವೇ ಮಾಡ್ತಾ ಇರೋದು. ಮಕ್ಕಳು ಮರಿ ದನ ಕರಿಗೆಲ್ಲ ಒಳ್ಳೇದಾಗ್ತದೆ ಅಂತೇಳಿ ವರ್ಷದ ಕಾಟುಮರಾಯ ದಿವಸ ಬಂದು ಬೆಂಕಿ ಹಾಕಿ ದನ ಬೇಯಿಸಿ ಗೆಣಸು, ಕಡಲೆಕಾಯಿ, ಪೊಂಗಲ್ಲೆಲ್ಲ ಮಾಡಿ ಅವತ್ತದ್ದು ಊರೆಲ್ಲ ಸೇರ್ಕೊಂಡು ದೂರಾಗಿ ಇದು ಮಾಡಿ ಬೆಂಕಿ ಹಾಕಿ ಜೋರ ಮಾಡ್ತಾ ಇದ್ದೀವಿ. ಅವತ್ತಿಂದ ನಾವು ಯಾವುದು ಇದು ಇಲ್ಲ, ಯಾರು ಮಕ್ಕಳು ಮರಿ ಏನು ಕಾಯಿಲೆ ಕಸ ಏನು ಬರಲ್ಲ.
ಇದು ಮಾಡೋದು ಒಳ್ಳೇದು ಅಂತೇಳಿ ಊರೆಲ್ಲ ಸದ್ಯ ವಹಿಸಿ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಅದು ಚಿಕ್ಕ ಹುಡುಗ ನಮ್ಮ ತಾತ ಮುತ್ತಾದ ಕಾಲಿಂದಲೂ ಇವತ್ತದಲ್ಲ ಇದು. ನಮ್ಮ ತಾತ ಮುತ್ತಾದ ನಾವು ಮೊಮ್ಮಕ್ಕಳು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಆದ ಟ್ರಾವೆಲ್ಸ್ ಮಂಜುನಾಥ್, ಹಿರಿಯ ಮುಖಂಡರು ಆದ ಶಿವಶಂಕರ್, ವೆಂಕಟೇಶಯ್ಯ, ಅರಸಪ್ಪ, ರಾಮಣ್ಣ, ರಾಮಕೃಷ್ಣಯ್ಯ, ಚಿನ್ನಪ್ಪ, ಭೈರಪ್ಪ, ಮಹದೇವಯ್ಯ, ಚಂದ್ರಪ್ಪ, ಮಹೇಶ್, ಲೋಕೇಶ್, ನಟರಾಜ್, ವಿಜಯ್, ಬೋರೇಗೌಡ, ಜಗದೀಶ್, ಕುಮಾರ್, ಲೋಕೇಶ್, ವಾಸು ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9744317627, 7829814447.